ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಡಿ.ವೈ. ಪಾಟೀಲ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯವು ಪುಣೆಯಲ್ಲಿ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಸ್ಥಾಪಿಸಲು ಯಾವ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ? ಆಪ್ಷನ್ಸ್ ಎ ಸಿಸ್ಮನ್ ಇಂಡಿಯಾ, ಆಪ್ಷನ್ ಬಿ ಡೆಸಾಲ್ಟ್ ಸಿಸ್ಟಮ್ಸ್ ಇಂಡಿಯಾ, ಆಪ್ಷನ್ ಸಿ ಆಟೋಡೆಸ್ಕ್, ಆಪ್ಷನ್ ಡಿ ಲಾನ್ಸರ್ ಅಂಡ್ ಟರ್ಬೋ. ಇದರಲ್ಲಿ ಯಾವ್ದು ಸರಿಯಾದ ಉತ್ತರ ಅಂದರೆ ನೋಡೋದ. ಫಸ್ಟ್ ಆಪ್ಷನ್ಸ್ ಇಂದ ನೋಡೋದ. ಆಪ್ಷನ್ ಎ ಇದು ಸಿಸ್ಮನ್ ಇಂಡಿಯಾ. ಇದು ಏನಿದು ಸಿಸ್ಮನ್ ಇಂಡಿಯಾ? ಇದು ಸಿಸ್ಮನ್ ಕೂಡ ಒಂದು ಇಂಡಸ್ಟ್ರಿ ಆಗಿದೆ. ಇದು 4.0ನಲ್ಲಿ ಕೆಲಸ ಮಾಡುತ್ತದೆ. ಆದರೆ ಈ ನಿರ್ದಿಷ್ಟ MOU ಅವರೊಂದಿಗೆ ಇದು ಮಾಡಿಕೊಂಡಿಲ್ಲ. ಸೊ ಸಿಸ್ಮನ್ ಇಂಡಿಯಾನು ಇದಕ್ಕೆ ಆನ್ಸರ್ ಅಲ್ಲ. ಇನ್ನು ಡೆಸಾಲ್ಟ್ ಸಿಸ್ಟಮ್ ಇಂಡಿಯಾ ನೋಡೋದಾದ್ರೆ ಇದು ಸರಿಯಾದ ಉತ್ತರ. ಡೆಸಾಲ್ಟ್ ಸಿಸ್ಟಮ್ ಇಂಡಿಯಾ ಇದು ಸರಿಯಾದ ಉತ್ತರ. ಇದ್ರ ವಿವರಣೆ ಏನು ಅಂತ ನೋಡೋದು. ಇದು DYPIU ಅಂದರೆ ಡಿ.ವೈ. ಪಾಟೀಲ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ಫ್ರೆಂಚ್ ತಂತ್ರಜ್ಞಾನ ಕಂಪನಿ. ಇದೊಂದು ಫ್ರೆಂಚ್ ತಂತ್ರಜ್ಞಾನ ಕಂಪನಿ. ಅದು ಡೆಸಾಲ್ಟ್ ಸಿಸ್ಟಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಜೊತೆಗೆ ಅದರ ಜೊತೆಗೆ ಸೇರಿ ಒಂದು MOUಗೆ ಸಹಿ ಹಾಕಿದೆ. ಈ ಸಹಯೋಗದ ಮೂಲಕ ಅಡ್ವಾನ್ಸ್ಡ್ ಡಿಜಿಟಲ್ ಇಂಜಿನಿಯರಿಂಗ್ ಮತ್ತು ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಆರ್ಕಡು ಕ್ಯಾಂಪಸ್ನಲ್ಲಿ ಸ್ಥಾಪಿಸಲಾಗಿದೆ. ಇದ್ರ ಜೊತೆಗೆ ಈ ಆಟೋಡೆಸ್ಕ್ ನೋಡೋಕೆ ಬಂದರೆ ಇದು ಸರಿಯಾದ ಉತ್ತರ ಅಲ್ಲ. ಇದೇನಕ್ಕೆ ಅಂದರೆ ಇದು ಆಟೋ ಕ್ಯಾಡ್ ಅಥವಾ ಫ್ಯೂಷನ್ 360ಗೆ ಹೆಸರುವಾಸಿಯಾಗಿದೆ. ಆದರೆ ಈ ಒಪ್ಪಂದ ಇದುವೇ ಭಾಗಿ ಆಗಿಲ್ಲ. ಇನ್ನು L&T ನೋಡೋದಾದ್ರೆ ಇದು ಭಾರತೀಯ ಇಂಜಿನಿಯರಿಂಗ್ ಸಂಸ್ಥೆಯಾಗಿದೆ. ಆದರೆ ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಡೆಸಾಲ್ಟ್ ಸಿಸ್ಟಮ್ನ 3D ಎಕ್ಸ್ಪೀರಿಯನ್ಸ್ ಪ್ಲಾಟ್ಫಾರ್ಮ್ಗೆ ಆಧಾರವಾಗಿದೆ. ಸೊ ಇದುವೇ ಸರಿಯಾದ ಉತ್ತರ. ಸರಿಯಾದ ಉತ್ತರ ಯಾವುದಂದ್ರೆ ಡೆಸಾಲ್ಟ್ ಸಿಸ್ಟಮ್ಸ್ ಇಂಡಿಯಾ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ DYPIU ಮತ್ತು ಡೆಸಾಲ್ಟ್ ಸಿಸ್ಟಮ್ ನಡುವೆ ಒಡಂಬಡಿಕೆ ಪುಣೆಯ ಅನುಭವ ಕೇಂದ್ರದಲ್ಲಿ ಸ್ಥಾಪನೆ ಆಗಿದೆ. DYPIUದು ಅಬ್ರಿವೇಷನ್ ಏನು ಅಂದರೆ ಡಿ.ವೈ. ಪಾಟೀಲ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ, ಪುಣೆ, ಮಹಾರಾಷ್ಟ್ರದಲ್ಲಿದೆ. ಏನು ನಡೀತು? ಮೇ 8ರಿಂದ 11ನೇ ತಾರೀಕು ತನಕ ಪುಣೆಯ ಆರ್ಕುಡಿಯಲ್ಲಿರುವ ಡಿ.ವೈ. ಪಾಟೀಲ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯವು ಫ್ರಾನ್ಸ್ನ ತಂತ್ರಜ್ಞಾನ ಸಂಸ್ಥೆಯ ಡೆಸಾಲ್ಟ್ ಸಿಸ್ಟಮ್ಸ್ ಇಂಡಿಯಾ ಜೊತೆಗೆ ಒಂದು ಒಡಂಬಡಿಕೆ ಪತ್ರಕ್ಕೆ ಸಹಿ ಹಾಕಿತು. ಆದರೆ ಇದರ ಉದ್ದೇಶ ಕ್ಯಾಂಪಸ್ನಲ್ಲಿ ಅಡ್ವಾನ್ಸ್ ಡಿಜಿಟಲ್ ಇಂಜಿನಿಯರಿಂಗ್ ಮತ್ತು ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಸ್ಥಾಪಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ ಇದು ಸ್ಥಳ ಬಂದು DYPIU ಇದು ಆರ್ಕಿಡ್ ಪುಣೆ ಮಹಾರಾಷ್ಟ್ರದಲ್ಲಿದೆ. ಇದರ ಉದ್ದೇಶ ಉದ್ಯಮ ಶಿಕ್ಷಣ ಸಹಯೋಗ ಬಲಪಡಿಸುವುದು, ವಿದ್ಯಾರ್ಥಿಗಳ ಉದ್ಯೋಗಾರ್ಹತೆ ಹೆಚ್ಚಿಸುವುದು, ಕೇಂದ್ರದಲ್ಲಿರುವ ಪ್ರಯೋಗಾಲಯಗಳು, ನೆಕ್ಸ್ಟ್ ಜೆನ್ ಪ್ರಾಡಕ್ಟ್ ಇನ್ನೋವೇಷನ್ ಲ್ಯಾಬ್, ಇಂಟೆಲಿಜೆನ್ಸ್ ಪ್ರೊಡಕ್ಷನ್ ಸಿಸ್ಟಮ್ ಲ್ಯಾಬ್, ವರ್ಚುವಲ್ ಟ್ವಿನ್ ಆ್ಯಂಡ್ ಸ್ಟಿಮ್ಯುಲೇಟೆಡ್ ಲ್ಯಾಬ್ ವಿತ್ VR, ಕಲಿಯು ತಂತ್ರಜ್ಞಾನಗಳು, ವರ್ಚುವಲ್ ಟ್ವಿನ್, ಜನರೇಟಿವ್ ಡಿಸೈನ್, ಮಲ್ಟಿ ಫಿಸಿಕ್ಸ್ ಸಿಮ್ಯುಲೇಷನ್, 3D ಎಕ್ಸ್ಪೀರಿಯನ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇನ್ನು ಇದ್ರ ಪ್ರಯೋಜನಗಳು ನೋಡೋದಾದ್ರೆ ಲೈವ್ ಪ್ರಾಜೆಕ್ಟ್ಸ್ ಕೂಡ ಮಾಡ್ಬೋದು. ಇಲ್ಲಿ ಸರ್ಟಿಫಿಕೇಶನ್ಸ್ ಇರುತ್ತೆ, ಇಂಟರ್ನ್ಶಿಪ್ ಇರುತ್ತೆ, 3 ವರ್ಷದ ಫ್ಯಾಕಲ್ಟಿ ಟ್ರೈನಿಂಗ್ ಆಫ್ ಟ್ರೈನರ್ಸ್ ಕೂಡ ಇರುತ್ತೆ. ಈ ಕಾರ್ಯಕ್ರಮಗಳು ಇಲ್ಲಿ ಇರುತ್ತೆ. ಇನ್ನು ರಾಷ್ಟ್ರೀಯ ಸಂಪರ್ಕದಲ್ಲಿ ನೋಡೋದಾದ್ರೆ ಇದು ಮೇಕ್ ಇನ್ ಇಂಡಿಯಾ ಮತ್ತು ಇಂಡಸ್ಟ್ರಿ 4.0ಗೆ ಪೂರಕವಾಗಿರುತ್ತದೆ. ಇನ್ನು ಈ ಪರೀಕ್ಷೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಯಾಕೆ ಮುಖ್ಯ ಅನ್ನೋದಾದ್ರೆ ಇದು ಉದ್ಯಮ, ಇದು 4.0 ಮತ್ತು ಶಿಕ್ಷಣ. ಭಾರತದ ಹೊಸ ಶಿಕ್ಷಣ ನೀತಿ ಪ್ರಕಾರ ಉದ್ಯಮ ಆಧಾರಿತ ಕಲಿಕೆಯಾಗಿರುತ್ತೆ. ಮಹಾರಾಷ್ಟ್ರದಲ್ಲಿ ಇದು ಮೊದಲನೆಯದು. ಈ ರೀತಿ ಕೇಂದ್ರಗಳಲ್ಲಿ ಮಹಾರಾಷ್ಟ್ರದಲ್ಲಿ ಮೊದಲನೆಯದು ಒಂದಾಗಿದೆ. ಕೌಶಲ್ಯ ಭಾರತ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಸಾಫ್ಟ್ವೇರ್ ಕೌಶಲ್ಯವಾಗಿ ಇದು ಆಗಿದೆ. ಸೊ ಅದರಿಂದ ಇದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಮೇ 2026ರಲ್ಲಿ IIT ರೂಪಾಲ್ DRIF ಜೊತೆಗೆ ಸ್ವದೇಶಿ ರಕ್ಷಣಾ ಚಲನಾ ವೇದಿಕೆಗಳಿಗಾಗಿ MOUಗೆ ಸಹಿ ಹಾಕಿದ ಕಂಪನಿ ಯಾವುದು? ಆಪ್ಷನ್ ಎ ಭಾರತ್ ಫೋರ್ಜ್, ಆಪ್ಷನ್ ಬಿ ಢಾಲ್ಸ್ ಡಿಫೆನ್ಸ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್, ಆಪ್ಷನ್ ಸಿ ಟಾಟಾ ಅಡ್ವಾನ್ಸ್ಮೆಂಟ್ ಸಿಸ್ಟಮ್, ಆಪ್ಷನ್ ಡಿ ಮಹೀಂದ್ರ ಡಿಫೆನ್ಸ್ ಸಿಸ್ಟಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಢಾಲ್ಸ್ ಡಿಫೆನ್ಸ್ ಸಿಸ್ಟಮ್ ಪ್ರೈವೇಟ್
ಲಿಮಿಟೆಡ್. ಇನ್ನು ಇದ್ರ ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಏನಿದು ಭಾರತ್ ಫ್ರೋಕ್, ಇದು ಏನಕ್ಕೆ ತಪ್ಪಾದ ಉತ್ತರ ಆದರೆ ಇದೊಂದು ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತದೆ, ಆದ್ದರಿಂದ ಇದು ನಿರ್ದಿಷ್ಟ ಎಮೋ ಆಗಿ ಆಗಿಲ್ಲ. ಇನ್ನು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ನೋಡೋದಾದರೆ ಇದು ತಪ್ಪು. ಇದು ಏನಕ್ಕೆ ತಪ್ಪು ಅಂದರೆ ಇದು ಥಾಲ್ಸ್ ಕೂಡ ರಕ್ಷಣಾ ವೇದಿಕೆಯನ್ನು ತಯಾರಿಸುತ್ತದೆ, ಆದರೆ ಈ ಒಪ್ಪಂದದ DDS ಜೊತೆ ಆಗಿದೆ. ಸೊ ಇದ್ರ ಒಪ್ಪಂದಕ್ಕೆ MOUಗೆ ಸಹಿ ಹಾಕಿಲ್ಲ ಇದುವೇ. ಇನ್ನು ಮಹೀಂದ್ರ ಡಿಫೆನ್ಸ್ ಸಿಸ್ಟಮ್ ಅಂದರೆ ಏನಕ್ಕೆ ತಪ್ಪು ಅಂದರೆ ಈ MOU ಭಾಗನೇ ಆಗಿಲ್ಲ, ಇದ್ರ ಜೊತೆಗೆ ಭಾಗಿನೇ ಆಗಿಲ್ಲ ಇದ್ರ ಜೊತೆಗೆ. ಸೊ ಇದುವೇ ಡಿಫೆನ್ಸ್ ಸಿಸ್ಟಮ್ ಕೂಡ ತಪ್ಪು. ಸೊ ಸರಿಯಾದ ಉತ್ತರ ಧಾಸ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಸರಿಯಾದ ಉತ್ತರ. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ ಇದು ಪ್ರಚಲಿತ ವಿದ್ಯಮಾನ ಏನು ನಡೆಯುತ್ತದೆ, ಧಾಸ್ ಸಿಸ್ಟಮ್ ಅಂಡ್ IIT ರೂರ್ಕಿ DRIF ನಡುವೆ ಒಪ್ಪಂದಕ್ಕೆ ಸ್ವದೇಶಿ ರಕ್ಷಣಾ ಚಲನಾ ವೇದಿಕೆ ಆಗಿದೆ. ಏನು ನಡೆಯಿತು, ಮೇ 5, 2026ರಂದು ಧಾಸ್ ಡಿಫೆನ್ಸ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಮತ್ತು IIT ರೂರ್ಕಿ ಡಿಫೆನ್ಸ್ ಸಿಸ್ಟಮ್ ಅಂಡ್ ಇನ್ನೋವೇಷನ್ ಫೌಂಡೇಶನ್ ನಡುವೆ ಒಡಂಬಡಿಕೆ ಪತ್ರ ಕೂಡ ಆಗಿದೆ, ಅದೇ MOU ಸಹಿ ಹಾಕಾಗಿದೆ. ಇದ್ರ ಉದ್ದೇಶ ಭಾರತದ ಮುಂದಿನ ಪೀಳಿಗೆಯ ಸ್ವದೇಶಿ ರಕ್ಷಣಾ ಚಲನಾ ವೇದಿಕೆಯನ್ನು ನಿರ್ಮಿಸುವುದಾಗಿ ಇದಾಗಿದೆ. ಇನ್ನು ಇದು ಮುಖ್ಯ ಉದ್ದೇಶ ಏನಾಗಿದೆ ಅಂತಂದರೆ ದಿನಾಂಕ ಇದು ಯಾವತ್ತು ಇದಾಗಿರೋದು ಅಂದರೆ ದಿನಾಂಕ ಮೇ 5ನೇ ತಾರೀಕು. ಗುರಿ ಇದ್ರ ಸಂಸ್ಥೆಗಳು ಯಾವ್ಯಾವ ಇನ್ವಾಲ್ವ್ ಇದೆ ಅಂದರೆ ಧಾಸ್ ಡಿಫೆನ್ಸ್ ಸಿಸ್ಟಮ್ ಮತ್ತು IIT ರೂರ್ಕಿ ಮತ್ತು DRIF. ಇದ್ರ ಗುರಿ ಅಡ್ವಾನ್ಸ್ಡ್ ಆಲ್ ಟೆರೈನ್ ಪ್ಲಾಟ್ಫಾರ್ಮ್, ಅನ್ಮ್ಯಾನ್ಡ್ ಗ್ರೂಪ್ ವೆಹಿಕಲ್ಸ್, ರೋಬೋಟಿಕ್ ಕಾಂಬ್ಯಾಟ್ ವೆಹಿಕಲ್ಸ್, ಸ್ಪೆಷಲಿಸ್ಟ್ ಮೊಬಿಲಿಟಿ ಸಿಸ್ಟಮ್. ಇದ್ರ ಮಾದರಿ ಸಂಪೂರ್ಣವಾಗಿ IDDM ಇಂಡೈಗ್ನೋಸ್ಲಿ ಡಿಸೈನ್, ಡೆವಲಪ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್. ವೈಶಿಷ್ಟ್ಯತೆ ಮಾಡ್ಯುಲರ್ ಆರ್ಕಿಟೆಕ್ಚರ್, ಆಟೋನಮಸ್ ಸಿಸ್ಟಮ್, ಇಂಟೆಲಿಜೆಂಟ್ ಮೊಬಿಲಿಟಿ, ಡ್ರೋನ್ ಕ್ಯಾರಿಂಗ್ ಆ್ಯಂಡ್ ಚಾರ್ಜಿಂಗ್ ಪ್ಲಾಟ್ಫಾರ್ಮ್. ಕಾರ್ಯಾಚರಣೆ ಪ್ರದೇಶ ಪರ್ವತ, ಕಾಡು, ಮರುಭೂಮಿ, ಕರಾವಳಿ ಎತ್ತರದ ಯುದ್ಧ ವಲಯಗಳಲ್ಲಿ ಇದ್ರ ಕಾರ್ಯಾಚರಣೆ ನಡೀತದೆ. ಇನ್ನು ರಾಷ್ಟ್ರೀಯ ದೃಷ್ಟಿ ನೋಡೋದಾದರೆ ಮ್ಯಾನ್ ಟು ಆಟೋನಮಸ್ ಇಂಪೋರ್ಟೆಡ್ ಇನ್ ಇಂಡಿಜಿಸ್ ನಿರ್ಭರ ಭಾರತವಾಗಿರುತ್ತದೆ. ಇನ್ನು ಎಕ್ಸಾಮ್ ಪಾಯಿಂಟು ಯಾಕೆ ಇದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಇದು ರಕ್ಷಣಾ ಆತ್ಮನಿರ್ಭರತೆ ಆಗಿದೆ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತ ಅಡಿಯಲ್ಲಿ ರಕ್ಷಣಾ ತಂತ್ರಜ್ಞಾನವಾಗಿರುತ್ತೆ. ಅಕಾಡೆಮಿಯ ಇಂಡಸ್ಟ್ರಿ ಸಹಯೋಗ, IIT ನಂತರ ಸಂಸ್ಥೆಗಳು ರಕ್ಷಣಾ ಸ್ಟಾರ್ಟ್ ಅಪ್ಗಳೊಂದಿಗೆ ಕೆಲಸ ಮಾಡಬಹುದಾಗಿರುತ್ತದೆ. ಮುಂದಿನ ಪ್ರಶ್ನೆ, ಮೇ 2026ರಲ್ಲಿ ಬ್ರೀಸ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದರು? ಆಪ್ಷನ್ ಎ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರ್, ಆಪ್ಷನ್ ಬಿ ಡಾಕ್ಟರ್ ಹಾರ್ಮನ್ ಚಾವ್ಲಾ, ಆಪ್ಷನ್ ಸಿ ಅಮಿತಾಬ್ ಕಾಂತ್, ಆಪ್ಷನ್ ಡಿ ಡಾಕ್ಟರ್ ಅರವಿಂದ ಪನಗರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಹಾರ್ಮನ್ ಚಾವ್ಲಾ ಅವ್ರದ್ದು. ಇನ್ನು ಇವ್ರ ಬಗ್ಗೆ ಸ್ವಲ್ಪ ಈ ಆಪ್ಷನ್ಸ್ ಬಗ್ಗೆ ನೋಡೋದಾದರೆ ಆಪ್ಷನ್ ಎ ಇವರು ಸುಬ್ರಹ್ಮಣ್ಯಂ ಜೈಶಂಕರ್ ಅವರು ಇವ್ರದ್ದು ಆಗಲ್ಲ. ಯಾಕಂದರೆ ಇವರು ಭಾರತದ ವಿದೇಶಾಂಗ ಸಚಿವರಾಗಿರ್ತಾರೆ. ಇವರು ಬ್ರಿಕ್ಸ್ ಅಧ್ಯಕ್ಷರಾಗಿ ಆಗಿರಲು ಸಾಧ್ಯವಾಗಿರಲ್ಲ. ಇವರು ಭಾರತದ ವಿದೇಶಾಂಗರು. ಇನ್ನು ಅಮಿತಾಬ್ ಕಾಂತ್ ಇವರೇನಾಗಿದ್ದಾರೆ, ಇವರು G20 ಶೇರ್ಪಾ ಮತ್ತು ಮಾಜಿ ನೀತಿ ಆಯೋಗ್ CEO, ಆದರೆ ಈ ಹುದ್ದೆಗೆ ಇವರು ನೇಮಕ ಆಗಿಲ್ಲ. ಸೊ ಇದು ಕೂಡ ತಪ್ಪನ್ಸರು. ಇನ್ನು ಡಾಕ್ಟರ್ ಅರವಿಂದ್ ಪನಗರಿಯಾ ಅವ್ರ ಬಗ್ಗೆ ನೋಡೋದಾದರೆ ಇವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಮಾಜಿ ನೀತಿ ಆಯೋಗ ಉಪಾಧ್ಯಕ್ಷರು ಆಗಿರ್ತಾರೆ. ಇವರು ಬ್ರಿಕ್ಸ್ಗೆ ಅಧ್ಯಕ್ಷರಾಗಲು ಸಾಧ್ಯವಿರಲ್ಲ. ಇವರು ಹವಾಂಶ ಚಾವ್ಲಾ ಅವರು ಅಧ್ಯಕ್ಷ ಆಗಿದ್ದಾರೆ. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ ಡಾಕ್ಟರ್ ಹಂಸ ಚಾವ್ಲಾ ಅವರು ಬ್ರಿಕ್ಸ್ CCI ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಏನು ನಡೀತು ನೋಡೋದ ಮೇ 11ನೇ ತಾರೀಕು 2026ರಂದು
ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಕಾನೂನು ತಜ್ಞ ಡಾ. ಹನುಮಂತ್ ಚಾವ್ಲಾ ಅವರು ಬ್ರೀಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ನ ಅಧ್ಯಕ್ಷರಾಗಿ ನೇಮಿಸಲಾಯಿತು. ಈ ಹೊಸ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಅವರು ಬ್ರೀಸ್ ಸಿಸಿಐ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದರು. ಇನ್ನು ಇದ್ರ ಮುಖ್ಯ ಅಂಶಗಳು ನೋಡೋದಾದ್ರೆ, ಈ ಹುದ್ದೆ ಚೇರ್ಮನ್ ಬ್ರೀಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. ಹಿಂದಿನ ಹುದ್ದೆ ಕೂಡ ಇವ್ರದ್ದು ಚೇರ್ಮನ್ ಆಗಿ ಬ್ರೀಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಯ್ತು. ಬ್ರೀಸ್ ಅಂದ್ರೆ ಏನು? ಇದು ನೀತಿ ಆಯೋಗನಿಂದ ಮಾನ್ಯತೆ ಪಡೆದ ಸಂಸ್ಥೆಯಾಗಿದೆ. ಇದು ಬ್ರಿಕ್ಸ್ಗಿಂತಲೂ ವಿಶಾಲವಾದ ಜಗತ್ತಿನ ಮಾರುಕಟ್ಟೆಗಳಲ್ಲಿ ವ್ಯಾಪಾರವಾಗಿ ಹೂಡಿಕೆ, ಆರ್ಥಿಕ ಸಹಕಾರ ಉತ್ತೇಜಿಸುವುದು ಇದರ ಗುರಿಯಾಗಿರುತ್ತೆ. ಇದ್ರ ಉದ್ದೇಶ ಬಂದು ಗಡಿಯಾಚೆನ ವ್ಯಾಪಾರ, ಹೂಡಿಕೆ ಅವಕಾಶ ಹೆಚ್ಚಿಸುವುದು, ಉದಯೋನ್ಮುಖ ಮತ್ತೆ ಸ್ಥಾಪಿತ ಮಾರುಕಟ್ಟೆಗಳ ನಡುವೆ ಸಹಭಾಗಿತ್ವ ಆಗಿರುತ್ತದೆ. ಪ್ರಮುಖ ಕ್ಷೇತ್ರದಲ್ಲಿ ನಾವೀನ್ಯತೆ ಸಹಯೋಗ ಆಗಿರುತ್ತದೆ. ಮತ್ತೆ ನೀತಿ ಸಂವಾದ ಸುಗಮಗೊಳಿಸುವುದು ಆಗಿರುತ್ತದೆ. ಇನ್ನು ಡಾ. ಚಾವ್ಲಾ ಇನ್ಹಲೆ ಅವ್ರ ಬಗ್ಗೆ ನೋಡೋದಾದ್ರೆ, ಇವರು ಹಿರಿಯ ವಕೀಲರಾಗಿರ್ತಾರೆ, ಅಂತಾರಾಷ್ಟ್ರೀಯ ವ್ಯಾಪಾರ ತಜ್ಞ ಕೂಡ ಆಗಿರ್ತಾರೆ. KR ಚಾವ್ಲಾ ಅಂಡ್ ಕೋ ಅಡ್ವೊಕೇಟ್ ಸಂಸ್ಥಾಪಕ. 30ಕ್ಕೂ ಅಧಿಕ ವರ್ಷಗಳ ಕಾರ್ಪೊರೇಟ್ ಕಾನೂನು ಅನುಭವ ಕೂಡ ಇರುತ್ತೆ. ಇನ್ನು ಮಹತ್ವ ನೋಡೋದಾದ್ರೆ, ಫ್ರಮ್ ಮ್ಯಾನ್ ಟು ಆಟೋನಮಸ್, ಫ್ರಮ್ ಇಂಪೋರ್ಟೆಡ್ ಟು ಇಂಡಿವಿಜುವಲ್ಸ್ ನಂತೆ ಇಲ್ಲಿ ಫ್ರಮ್ ಬ್ರಿಕ್ಸ್ ಟು ಗ್ಲೋಬಲ್, ಸಾಂಪ್ರದಾಯಿಕ ಗುಂಪುಗಳನ್ನು ಮೀರಿ ವಿಶಾಲ ಸಹಯೋಗವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪಂಜಾಬ್ ಸರ್ಕಾರದ ಮೇರಿ ರಾಸೋಯಿ ಯೋಜನೆ ಅಡಿಯಲ್ಲಿ ಎಷ್ಟು ಕುಟುಂಬಗಳಿಗೆ ಉಚಿತ ಆಹಾರ ಕಿಟ್ ವಿತರಣೆ ನಿರ್ಧರಿಸಲಾಗಿದೆ? ಆಪ್ಷನ್ ಎ 25 ಲಕ್ಷ ಕುಟುಂಬಗಳು, ಆಪ್ಷನ್ ಬಿ 30 ಲಕ್ಷ ಕುಟುಂಬಗಳು, ಆಪ್ಷನ್ ಸಿ 40 ಲಕ್ಷ ಕುಟುಂಬಗಳು, ಆಪ್ಷನ್ ಡಿ 50 ಲಕ್ಷ ಕುಟುಂಬಗಳು. ಇನ್ನು ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ 40 ಲಕ್ಷ ಕುಟುಂಬಗಳು ಆಯ್ಕೆಯಾಗಿರುತ್ತೆ. ಉಚಿತ ಆಹಾರಕ್ಕೆ ವಿತರಣೆಗೆ ನಿರ್ಧರಿಸಲಾಗಿದೆ. ಈ ಮಿಕ್ಕಿದ 3 ಆಪ್ಷನ್ ಯಾಕೆ ತಪ್ಪು ಅಂತ ನೋಡೋದಾದ್ರೆ, 25 ಲಕ್ಷ ಈ ಯೋಜನೆ ಗುರಿಯಾಗಿರೋದೇ 40 ಲಕ್ಷ ಇದೆ. ಇನ್ನು 25 ಲಕ್ಷ ಆಗುತ್ತೆ. ಇದು ಅಷ್ಟೇ. ಈ ಯೋಜನೆ ಗುರಿ ಸರ್ಕಾರ ಉದ್ದೇಶ ಘೋಷಣೆ ಮಾಡಿರೋದು 30 ಲಕ್ಷ ಎಂದು. ಇದು 30 ಲಕ್ಷ ಅಂತ ಇದು ಹೇಳಿಲ್ಲ. ಇನ್ನು ಇದು 50 ಲಕ್ಷ ಕುಟುಂಬಗಳು, ಇದು ಕೂಡ ತಪ್ಪು. ಇದು 1.52 ಕೋಟಿ ಫಲಾನುಭವಿಗಳಿದೆ. ಇನ್ನು ಸರ್ಕಾರ ಘೋಷಣೆ ಮಾಡಿರೋದು 40 ಲಕ್ಷ ಕುಟುಂಬಗಳ ಮೇಲಿದೆ. ಇನ್ನು ಮಿಕ್ಕಿದ ಕುಟುಂಬಗಳೆಲ್ಲ ಹೇಗಾಗುತ್ತೆ? ಸೊ ಇದು ಕೂಡ ತಪ್ಪು ಆಯ್ಕೆ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ, ಇದು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಮೇರಿ ರಾಸೋಯಿ ಯೋಜನೆಯ ಆರಂಭ ಉಚಿತ ಆಹಾರ ಕಿಟ್ ವಿತರಣೆಯಾಗಿರುತ್ತದೆ. ಏನ್ ನಡೀತು ಅಂತ ನೋಡೋದಾದ ಫೆಬ್ರವರಿ 23ನೇ ತಾರೀಕು 2026ರಂದು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅವರು ಮೇರಿ ರಾಸೋಯಿ ಯೋಜನೆಯನ್ನು ಘೋಷಿಸಿದ್ದರು. ಈ ಯೋಜನೆಯಡಿ ಏಪ್ರಿಲ್ 2026ರಲ್ಲಿ ರಿಂದ 40 ಲಕ್ಷ ಕುಟುಂಬಗಳಿಗೆ ಪ್ರತಿ ತ್ರೈಮಾಸಿಕದಲ್ಲಿ ಉಚಿತ ಆಹಾರ ಕಿಟ್ ವಿತರಿಸಲಾಗುವುದು. ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ, ಫಲಾನುಭವಿಗಳು NFSA ಅಡಿಯಲ್ಲಿ ನೋಂದಣಿತ 40 ಲಕ್ಷ ಕುಟುಂಬಗಳು ಮತ್ತೆ ನೀಲಿ ಕಾರ್ಡ್ ಹೊಂದಿರಬೇಕು ಇದರಲ್ಲಿ. ಆಮೇಲಿಂದ ಕಿಟ್ನಲ್ಲಿ ಏನಿದೆ ಅಂದ್ರೆ ಏನಿರುತ್ತೆ ಅಂದ್ರೆ 2 kg ಬೇಳೆ, 2 kg ಸಕ್ಕರೆ, 1 kg ಉಪ್ಪು, 200 ಗ್ರಾಂ ಅರಿಶಿನ ಪುಡಿ, 1 ಲೀಟರ್ ಸಾಸಿವೆ ಎಣ್ಣೆ ಇರುತ್ತೆ. ಇನ್ನು ವಿತರಣೆ ತ್ರೈಮಾಸಿಕವಾಗಿ ಏಪ್ರಿಲ್ ಮತ್ತೆ ಜೂನ್, ಅಕ್ಟೋಬರ್, ಡಿಸೆಂಬರ್ನಲ್ಲಿ ಕೊಡ್ತಾರೆ. ಹೆಚ್ಚುವರಿ NFSA ಅಡಿ ಈಗಾಗಲೇ ಸಿಗುವ ಗೋಧಿಗೆ ಹೆಚ್ಚುವರಿಗಾಗಿ ಈ ಕಿಟ್ ಆಗಿದೆ. ನೋಡಲ್ ಸಂಸ್ಥೆ ಮಾರ್ಕ್ಫೆಡ್ ಖರೀದಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಚಿತ ವಿತರಣೆ ಮಾಡ್ತಾರೆ. ಇದ್ರ ಬಜೆಟ್ 950 ಕೋಟಿ ವೆಚ್ಚವಾಗಿರುತ್ತೆ. ಇದ್ರ ಉದ್ದೇಶ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಅಪೌಷ್ಟಿಕತೆ ತಡೆಗಟ್ಟುವುದಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, 2026ರ ಮೇ ತಿಂಗಳಲ್ಲಿ
ನವದೆಹಲಿಯಲ್ಲಿ ನಡೆದ 10ನೇ ಭಾರತೀಯ ಮಹಾಸಾಗರ ಸಂವಾದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಭಾರತವು ಐಒಆರ್ಎ ಅಧ್ಯಕ್ಷತೆಯನ್ನು 2024-26 ಅವಧಿಗೆ ವಹಿಸಿಕೊಂಡಿದೆ. ಆಪ್ಷನ್ ಬಿ, 10ನೇ ಸಂವಾದದ ವಿಷಯ ಇಂಡಿಯನ್ ಓಷನ್ ರೀಜನ್ ಇನ್ ಎ ಟ್ರಾನ್ಸ್ಫಾರ್ಮಿಂಗ್ ವರ್ಲ್ಡ್ ಆಗಿತ್ತು. ಇನ್ನು ಆಪ್ಷನ್ ಸಿ ಬಂದು ಇದು ಟ್ರ್ಯಾಕ್ 2 ಸ್ವರೂಪದ ವೇದಿಕೆಯಾಗಿದೆ. ಆಪ್ಷನ್ ಡಿ, ಮೊದಲ ಭಾರತೀಯ ಮಹಾಸಾಗರ ಸಂವಾದವು 2019ರಲ್ಲಿ ನವದೆಹಲಿಯಲ್ಲಿ ನಡೆಯಿತು. ಇನ್ನು ಸರಿಯಾದ ಉತ್ತರ 10ನೇ ಸಂವಾದದ ವಿಷಯ ಇಂಡಿಯನ್ ಓಷನ್ ರೀಜನ್ ಇನ್ ಎ ಟ್ರಾನ್ಸ್ಫಾರ್ಮಿಂಗ್ ವರ್ಲ್ಡ್ ಆಗಿರುತ್ತದೆ. ಇದು ಯಾಕೆ ಸರಿ? ಇನ್ನು ಮಿಕ್ಕಿದ ಆಪ್ಷನ್ಸ್ ಯಾಕೆ ತಪ್ಪು ನೋಡೋಣ. ಇನ್ನು ಆಪ್ಷನ್ ಎ ಯಾಕೆ ತಪ್ಪು ಅಂದರೆ ಇದು ಭಾರತವು ಐಒಆರ್ಎ ಅಧ್ಯಕ್ಷತೆಯನ್ನು 2025-27 ಅವಧಿಗೆ ವಹಿಸಿಕೊಂಡಿದೆ. 2024-26 ಇದು 2025-27ನೇ ಇಸ್ವಿಗೆ ವಹಿಸಿಕೊಂಡಿರೋದು. ಸೊ ಇದು ಆಪ್ಷನ್ ಕೂಡ ತಪ್ಪಾಗಿರುತ್ತೆ. ಇನ್ನು ಆಪ್ಷನ್ ಸಿ ಏನು ಹೇಳುತ್ತೆ, ಇದು ಟ್ರ್ಯಾಕ್ 2 ಸ್ವರೂಪದ ವೇದಿಕೆಯಾಗಿದೆ. ಯಾಕೆ? ಇದು ಆಕ್ಚುಲಿ ಇದು ಟ್ರ್ಯಾಕ್ 1.5 ವೇದಿಕೆ, ಟ್ರ್ಯಾಕ್ 2 ಅಲ್ಲ, ಇದು ಟ್ರ್ಯಾಕ್ 1.5 ವೇದಿಕೆ ಟ್ರ್ಯಾಕ್ ಆಗಿರುತ್ತೆ. ಸೊ ಇದು ಕೂಡ ಆಪ್ಷನ್ ತಪ್ಪು. ಇನ್ನು ಆಪ್ಷನ್ ಡಿ ಏನಿರುತ್ತೆ, ಮೊದಲ ಭಾರತೀಯ ಸಹಕಾರ ಮಹಾಸಾಗರ ಸಂವಾದವು 2019ರಲ್ಲಿ ನವದೆಹಲಿಯಲ್ಲಿ ನಡೆಯಿತು. ಇದು ಯಾಕೆ ತಪ್ಪು ಅನ್ನೋದಾದ್ರೆ ಮೊದಲ ಐಒಡಿ 2014ರಲ್ಲಿ ಕೇರಳದಲ್ಲಿ ನಡೆಯಿತು. ಮಹಾಸಾಗರ ಸಂವಾದ 2019 ಅಂತ ಕೂಡ. ಸೊ ಇದುವೇ ತಪ್ಪು. ಆಕ್ಚುಲಿ ಮೊದಲ ಭಾರತೀಯ ನಡೆದಿರೋದು 2019ರಲ್ಲಿ ನಡೆದಿರೋದು. ಅದು ಕೇರಳದಲ್ಲಿ ನಡೆದಿರೋದು. ಸೊ ಆಪ್ಷನ್ ಡಿ ಕೂಡ ತಪ್ಪು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಮಾಡ್ತಿದೆ. ಆದರೆ ಭಾರತದ 10ನೇ ಭಾರತೀಯ ಮಹಾಸಾಗರ ಸಂವಾದಕ್ಕೆ ಆತಿಥ್ಯ ನವದೆಹಲಿಯಾಗಿರುತ್ತೆ. ಈ ಸಂದರ್ಭ ಭಾರತವು 2025-27 ಅವಧಿಗೆ ಭಾರತೀಯ ಮಹಾಸಾಗರ ರೀಮ್ ಸಂಘದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಹಿನ್ನೆಲೆಯಲ್ಲಿ 10ನೇ ಭಾರತೀಯ ಮಹಾಸಾಗರ ಸಂವಾದವನ್ನು ಮೇ 7, 2026ರಂದು ನವದೆಹಲಿಯ ಮಾಣೆಕ್ ಷಾ ಕ್ಷೇತ್ರದಲ್ಲಿ ಆಯೋಜಿಸಿತು. ಒಂದು ಪ್ರಮುಖ ಅಂಶ ನೋಡೋದಾದ್ರೆ ವಿಷಯ ಇಂಡಿಯನ್ ಓಷನ್ ರೀಜನ್ ಇಸ್ ಎ ಟ್ರಾನ್ಸ್ಫಾರ್ಮಿಂಗ್ ವರ್ಲ್ಡ್. ಪರಿವರ್ತನೆ ಆಗಿರುವ ಜಗತ್ತಿನಲ್ಲಿ ಭಾರತೀಯ ಮಹಾಸಾಗರ ಪ್ರದೇಶವಾಗಿರುತ್ತದೆ. ಇದು ಆಯೋಜಕರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತೀಯ ವಿಶ್ವ ವ್ಯವಹಾರಗಳ ಮಂಡಳಿ ಮತ್ತು ಸಚಿವಾಲಯ ಜಂಟಿಯಾಗಿರುತ್ತೆ. ಇದ್ರ ಸ್ವರೂಪ ಬಂದು ಆಗಲೇ ಹೇಳಿದಲ್ಲ 1.5 ವೇದಿಕೆ, ಸರ್ಕಾರಿ ಅಧಿಕಾರಿಗಳು ಮತ್ತು ವಿದ್ವಾಂಸಕರು ಥಿಂಕ್ ಟ್ಯಾಂಕ್ಗಳು ಭಾಗವಹಿಸುವಿಕೆ. ಪ್ರಮುಖ ಭಾಷಣಗಾರರು ಏನೇನಾಯಿತು ಅಂದರೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್, ಮರಿಷಸ್ನ ವಿದೇಶಾಂಗ ಸಚಿವ ಧನಂಜಯ ರಾಮ್ಫುಲ್ ಮತ್ತು ಯೆಮನ್ನ ರಾಜ್ಯ ಸಚಿವ ವಲೀದ್ ಮೊಹಮ್ಮದ್ ಅಲ್ ಖದೀನಿ. ಚರ್ಚೆಯ ವಿಷಯಗಳು ಕಡಲ ಭದ್ರತೆ, ನೀಲಿ ಆರ್ಥಿಕತೆ, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಮತ್ತು ಕಡಲ ವಲಯಗಳಲ್ಲಿ ಮಹಿಳಾ ಸಬಲೀಕರಣವಾಗಿರುತ್ತದೆ. ಇನ್ನು ಭಾರತದ ದೃಷ್ಟಿಕೋನ ನೋಡೋದಾದ್ರೆ ವಿಷನ್ ಮಹಾಸಾಗರ್ ಮ್ಯೂಚುವಲ್ ಅಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಅಕ್ರಾಸ್ ರೀಜನ್ಸ್ ಮತ್ತು ನೈಬರ್ಹುಡ್ ಫಸ್ಟ್ ನೀತಿಗೆ ಅನುಗುಣವಾಗಿ ಶಾಂತಿಯುತ, ಸ್ಥಿರ ಹಿಂದೂ ಮಹಾಸಾಗರ ಪ್ರದೇಶಕ್ಕೆ ಬದ್ಧತೆ. ಗಮನಾರ್ಹ ಮಾಹಿತಿ ನೋಡೋದಾದ್ರೆ ಇಂಪಾರ್ಟೆಂಟ್ ನೋಟ್ ನೋಡೋದಾದ್ರೆ ಸಚಿವ ಸೋನೋವಾಲ್ ಪ್ರಕಾರ 2020-22ರಿಂದ ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಏರಿಕೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಮೇ 2026ರಲ್ಲಿ ಭಾರತೀಯ ಫಾರ್ಮಕೋಪಿಯಾ ಆಯೋಗ ಯೊಂದಿಗೆ ಫಾರ್ಮಕೋವಿಜಿಲೆನ್ಸ್ ಬಲಪಡಿಸಲು ಎಂಒಯುಗೆ ಸಹಿ ಹಾಕಿದ 3 ರಾಜ್ಯ ಫಾರ್ಮಸಿ ಕೌನ್ಸಿಲ್ಗಳು ಯಾವುವು ಅಂತ ಹೇಳ್ತಿದೆ. ಯಾವುದು 3 ರಾಜ್ಯ
ಈ MOUಗೆ ಸಹಿ ಹಾಕಿದೆ ಫಾರ್ಮಕೋವಿಜಿಲೆನ್ಸ್ಗೆ. ಮೊದಲನೇ ಆಪ್ಷನ್ ಎ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಆಪ್ಷನ್ ಬಿ ಬಿಹಾರ, ಮಹಾರಾಷ್ಟ್ರ ಮತ್ತು ಮಿಜೋರಾಂ. ಆಪ್ಷನ್ ಸಿ ಗುಜರಾತ್, ರಾಜಸ್ಥಾನ್ ಮತ್ತು ಪಂಜಾಬ್. ಆಪ್ಷನ್ ಡಿ ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಅಸ್ಸಾಂ ಅಂತ ಹೇಳ್ತಿದ್ದಾರೆ. ಇನ್ನು ಸರಿಯಾದ ಉತ್ತರ ನೋಡೋದಾದ್ರೆ ಬಿಹಾರ, ಮಹಾರಾಷ್ಟ್ರ ಮತ್ತು ಮಿಜೋರಾಂ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರುತ್ತೆ. ಆಪ್ಷನ್ ಎ ಮತ್ತು ಸಿ ಡಿ ಏನಿಗೆ ತಪ್ಪು ಅದನ್ನು ನೋಡೋದ. ಈ ರಾಜ್ಯಗಳು ಪ್ರಸ್ತುತದಲ್ಲಿ ಯಾವುದು ಭಾಗಿಯಾಗಿಲ್ಲ. ಕರ್ನಾಟಕನೂ ಭಾಗಿಯಾಗಿಲ್ಲ, ಕೇರಳ, ತಮಿಳುನಾಡುನು ಭಾಗಿಯಾಗಿಲ್ಲ. ಇನ್ನು ಗುಜರಾತ್, ರಾಜಸ್ಥಾನ್, ಪಂಜಾಬ್ ಕೂಡ ಇದು ಭಾಗಿಯಾಗಿಲ್ಲ. ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಅಸ್ಸಾಂ ಇವು ಭಾಗಿಯಾಗಿಲ್ಲ. ಭಾಗಿಯಾಗಿರದೆ ಇವುಗೆ ಭಾಗಿಯಾಗಿರದೆ ಈ 3 ರಾಜ್ಯಗಳು ಬಿಹಾರ, ಮಹಾರಾಷ್ಟ್ರ ಮತ್ತು ಮಿಜೋರಾಂ. ಸೊ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ IPC ಇಂದ ಬಿಹಾರ, ಮಹಾರಾಷ್ಟ್ರ ಮತ್ತು ಮಿಜೋರಾಂ ಫಾರ್ಮಸಿ ಕೌನ್ಸಿಲಿಂಗ್ಗಳಿಗೆ ಒಪ್ಪಂದ ಸಹಿ ಹಾಕಿದೆ. ಏನು ಇದರ ಸಂದರ್ಭ ಏನು, ಯಾವಾಗ ಆಯಿತು, ಏನಾಯಿತು ಅಂತ ನೋಡೋದ. ಭಾರತೀಯ ಫಾರ್ಮಕೋಪಿಯಾ ಆಯೋಗ IPC ಅಂದ್ರೆ ಏನು ಅಲ್ಲಿ ಹೇಳಿದ್ನಲ್ಲ, ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್, ಗಾಜಿಯಾಬಾದ್ ಮೇ 12, 2026ರಂದು ಬಿಹಾರ, ಮಹಾರಾಷ್ಟ್ರ ಮತ್ತು ಮಿಜೋರಾಂ ರಾಜ್ಯ ಫಾರ್ಮಸಿ ಕೌನ್ಸಿಲಿಂಗ್ಗಳಿಗೆ 3 ಪ್ರತ್ಯೇಕ ತಿಳುವಳಿಕೆ ಒಪ್ಪಂದ ಸಹಿ ಹಾಕಿದೆ. ಇದು IPC ಬಗ್ಗೆ ನೋಡೋದಾದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಯಾಗಿದೆ. ಇದೊಂದು ಒಪ್ಪಂದದ ಪ್ರಮುಖ ಉದ್ದೇಶ ಏನು ಅಂದರೆ ತರ್ಕಬದ್ಧ ಔಷಧಿಯ ಬಳಕೆ ಉತ್ತೇಜಿಸುವುದು, ಫಾರ್ಮಕೋವಿಜಿಲೆನ್ಸ್ ಚಟುವಟಿಕೆಯನ್ನು ಬಲಪಡಿಸುವುದು, ರೋಗಿ ಸುರಕ್ಷತೆ ಉಪಕ್ರಮಗಳನ್ನು ಮುಂದುವರಿಸುವುದು. ಇನ್ನು ಪ್ರಮುಖ ಅಂಶಗಳು ನೋಡೋದಾದ್ರೆ NFI ಪ್ರಸಾರ. ಏನಿದೆ NFI ಪ್ರಸಾರ? ನೋಂದಣಿಯಾಯಿತ ಫಾರ್ಮಸಿಸ್ಟ್ಗಳಲ್ಲಿ ನ್ಯಾಷನಲ್ ಫಾರ್ಮುಲರಿ ಆಫ್ ಇಂಡಿಯಾ ಅನ್ನು ವ್ಯಾಪಕವಾಗಿ ಹರಡುವುದು ಮತ್ತು ಅಳವಡಿಸುವುದು. ರಾಜ್ಯ ಆರೋಗ್ಯ ಸೌಲಭ್ಯಗಳ ಆಸ್ಪತ್ರೆ ಫಾರ್ಮಸಿಗಳಲ್ಲಿ NIF ಅನ್ನು ಕಡ್ಡಾಯ ಉಲ್ಲೇಖ ದಾಖಲೆಯ ಸ್ಥಾಪಿಸಲು ಪ್ರಯತ್ನ. PVPI ಬಲವರ್ಧನೆ ನೋಡೋದಾದ್ರೆ ಇದು ಏನು, ಇದನ್ನು ಫಾರ್ಮಕೋವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಅಡಿಯಲ್ಲಿ ಪ್ರತಿಕೂಲ ಔಷಧ ಪ್ರತಿಕ್ರಿಯೆ ವರದಿ ಮಾಡುವ ವ್ಯವಸ್ಥೆಯನ್ನು ಉತ್ತೇಜಿಸುವುದು ಮತ್ತು ಆಸ್ಪತ್ರೆಗಳಲ್ಲಿ ADR ಮಾನಿಟರಿಂಗ್ ಸೆಂಟರ್ಸ್ ಸ್ಥಾಪನೆಗೆ ಅನುಕೂಲ ಮಾಡಿಕೊಡುವುದು. ತರಬೇತಿ ನೋಡೋದಾದ್ರೆ ಫಾರ್ಮಸಿಸ್ಟ್ಗಳಿಗೆ ತರ್ಕಬದ್ಧ ಔಷಧ ಚಿಕಿತ್ಸೆ, ಫಾರ್ಮಕೋವಿಜಿಲೆನ್ಸ್ ಮತ್ತು ನಿಯಂತ್ರಕ ಮಾನದಂಡಗಳ ಕುರಿತು ತರಬೇತಿ ಕಾರ್ಯಾಗಾರಗಳು ಮತ್ತು ಮುಂದುವರಿದ ಶಿಕ್ಷಣ ಚಟುವಟಿಕೆಗಳು ಆಗಿರುತ್ತೆ. ಸಹಿ ಹಾಕಿದವರು IPCಯ ಕಾರ್ಯದರ್ಶಿ, ಸಹ ವೈಜ್ಞಾನಿಕ ನಿರ್ದೇಶಕ ಡಾಕ್ಟರ್ ವಿ ವಿಜಿಲೆನ್ಸ್ ಮತ್ತು ಬಿಹಾರದ ಡಾಕ್ಟರ್ ಪ್ರಕಾಶ್ ಸಿಂಹ, ಮಿಜೋರಾಂನ ಡಾಕ್ಟರ್ H ಲಾಹೆ-ನಾಮಿಯಾ, ಮಹಾರಾಷ್ಟ್ರದ ಅತುಲ್ ಅಹಿರೆ ಇವರಿಷ್ಟರ ಸೇರಿ ಸಹಿ ಹಾಕಿದೆ. ಮಹಾರಾಷ್ಟ್ರದಿಂದ ಯಾರು ಬಂದಿದ್ರು ಇವರು ಅತುಲ್ ಅಹಿರೆ, ಮಿಜೋರಾಂನಿಂದ ಡಾಕ್ಟರ್ H ಲಾಹೆ-ನಾಮಿಯಾ ಇವರು ಸೈನ್ ಹಾಕಿದ್ರು. ಇನ್ನು ಬಿಹಾರದ ಡಾಕ್ಟರ್ ಪ್ರಕಾಶ್ ಸಿಂಹ ಅವರು ಈ ಮೂರು ರಾಜ್ಯದ ಬಂದು ಇವರು MOUಗೆ ಸಹಿ ಹಾಕಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರಿಗೂ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದರೆ ಅಲ್ಲಿ ಡಿಸ್ಲೈಕ್ ಅಂತ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.